ಪ್ರತಿನಿತ್ಯ ಮಾಡ್ತಾ ಇಲ್ಲ. ಈ ಧ್ವನಿ ಕಡಿಮೆ ಆಗಿದೆ ಈಗ. ಯಾಕೆ ಅಂತ ಹೇಳಿದ್ರೆ ಹಿಂದೆ ನೀವು ಇವಾಗ ಕುಳಿತಿದ್ರಿ, ವಾಸು ಅವರ ಪ್ರೆಸೆಂಟೇಷನ್ನು ನೀವು ನೋಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಈ ರಾಜ್ಯದ ಚುನಾವಣೆಗೆ ಮೊದಲು ನಾವು ಏನು ಮಾತು ಕೊಟ್ಟಿದ್ವಿ ಅದೇ ರೀತಿ 5 ಗ್ಯಾರಂಟಿಗಳನ್ನ ಚಾಲನೆ ಕೊಟ್ಟಿದ್ದೇವೆ. ಎಲ್ಲಿ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಡದೇ ಇದ್ದಿದ್ರೆ, ಕೊಟ್ಟು ಅದರಲ್ಲಿ ಅನ್ಯಾಯ ಆಗಿದ್ದರೆ ಅಥವಾ ಅದರಲ್ಲಿ ದುಡ್ಡು ಅದಕ್ಕಿಲ್ಲ ಅನ್ನೋದಾದರೆ ಸಂಬಳ ಕೊಡ್ತಾ ಇಲ್ವಾ? ಎಲ್ಲ ಬೇರೆ ಬೇರೆ ವಿಷಯಗಳಲ್ಲಿ ಯಾರ್ಯಾರಿಗೆ ಏನೇನು ಸವಲತ್ತು ಕೊಡಬೇಕು ಎಲ್ಲರೂ ಕೊಡ್ತಾನೆ ಇದ್ದೀವಿ. ಇದು ಹೊಟ್ಟೆ ನೋವಿಗೆ ಮೊದಲು ಮಾತಾಡ್ತಿದ್ರು. ಆದರೆ ಅದೇ ಜನ ಇವತ್ತು ಆ ರಾಜ್ಯಗಳಲ್ಲೂ ಕೊಡ್ತಾ ಇರೋದ್ರಿಂದ ವಿರೋಧ ಪಕ್ಷದವರಿಂದ ಆ ಮಾತು ಬರ್ತಾ ಇಲ್ಲ. ಇದು ಇನ್ನೂ ಉಳಿದಿಲ್ಲ, ಅದು ಮುಗಿದಿದೆ. ಇವತ್ತು ರಾಜ್ಯದಲ್ಲಿ 1,16,000 ಕೋಟಿ ರೂಪಾಯಿಗಳು ಮಧ್ಯವರ್ತಿಗಳಿಲ್ಲದೇ ನೇರವಾಗಿ DBT ಮೂಲಕ ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಅವರ ಮನೆಗಳಿಗೆ ಹೋಗಿರ್ತಕ್ಕಂಥದ್ದು ಭಾರತದ ಇನ್ಯಾವ ರಾಜ್ಯದಲ್ಲೂ ಆಗಿಲ್ಲ. ಬೇರೆ ರಾಜ್ಯಗಳಲ್ಲೂ ಈ ಕಾರ್ಯಕ್ರಮಗಳು ಜಾರಿಗೆ ತಂದಿದ್ದಾರೆ, ಆದರೆ ಯಶಸ್ವಿಯಾಗಿಲ್ಲ. ಇಡೀ ಭಾರತದಲ್ಲಿ ಯಶಸ್ವಿಯಾಗಿರೋದು ಕರ್ನಾಟಕ ರಾಜ್ಯ ಮಾತ್ರ. ಅದು ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರ ಹಣಕಾಸಿನ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೇವೆ. ಈಗ ಸಾಲ ಮಾಡಿದ್ದಾರೆ ಅಂತ, ಸಾಲನೂ ಕೂಡ ಮಾಡಿಲ್ಲ. ಯಾಕೆಂದರೆ 3%ಗಿಂತ ಜಾಸ್ತಿ ಸಾಲ ಮಾಡೋಂಗಿಲ್ಲ. ಫಿಸಿಕಲ್ ಇದಂತ ಇದೆ, ಅದಕ್ಕೂ ಅನುಗುಣವಾಗಿ ಅದ್ರ ಒಳಗಡೆ ಸಾಲನೂ ಇದೆ ಮತ್ತು ಅಭಿವೃದ್ಧಿ ಕೆಲಸಗಳೂ ನಡೀತಾ ಇದೆ. ನಾವು ಇವತ್ತು ಜನರ ಮನಸ್ಸಲ್ಲೂ ಕೂಡ ಅನ್ನಭಾಗ್ಯದಿಂದ ಹಿಡಿದು ಎಲ್ಲವೂ ಕೂಡ ನೇರವಾಗಿ ಹೋಗ್ತಾ ಇರೋದ್ರಿಂದ ಯಾವ ತೊಂದರೆನೂ ಆಗಿಲ್ಲ. ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಮೊನ್ನೆಲ್ಲ ಒಬ್ಬ ಶಾಸಕರು 50 ಕೋಟಿ ಯಾರು JDS MLAಗಳು ಅವರ ಈಗ ಆ ಮಾತು ಒಂದೊಂದು ರಾಜಕೀಯ ಪಕ್ಷಗಳ ಅಧಿಕಾರ ಬಂದಾಗ ಒಂದೊಂದು ಕಾರ್ಯಕ್ರಮ, ಈಗ ನಾವು ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ವಿ. ಯಡಿಯೂರಪ್ಪ ಕಾರ್ಯಕ್ರಮದಲ್ಲಿ ನಿಲ್ಲಿಸ್ಬಿಟ್ಟಿದ್ರಲ್ಲ, ಅದು ಜ್ಞಾಪಕ ಬರೋಲ್ಲ ಇವರಿಗೆ. ನಮ್ಮ ಕಾರ್ಯಕ್ರಮ ಇವತ್ತು ನಮ್ಮ ರಾಜ್ಯದಲ್ಲಿ ಜನರಿಗೆ ಏನೇನು ಕೊಡಬೇಕೋ ಕೊಡ್ತಾಯಿದ್ವಿ. ಅವ್ರ ಕಾಲದಲ್ಲಿ ಬೆಂಗಳೂರಲ್ಲಿ ನೋಡಬೇಕಾಯಿತು, ಒಬ್ಬೊಬ್ಬ MLAಗೆ 100 ಕೋಟಿ ಕೊಟ್ಟು ಬರೀ BJP ಅವ್ರಿಗೆ ಕೊಟ್ಟಿದ್ರು. ಆ ರೀತಿ ನಾವೇನು ಮಾಡಿಲ್ಲ. ನಾವು ಸರಿಸಮಾನವಾಗಿ ಎಲ್ರಿಗೂ ಹಂಚ್ತಾ ಇದ್ದೀವಿ. 5 ವರ್ಷ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ. ಹೈಕಮಾಂಡ್ ಇವರು ಯಾರ್ಯಾರು ಹೇಳ್ತಿದ್ದಾರೆ ಅವ್ರು ಯಾರು ಮಾತ್ರ ಸೊಪ್ಪು ಹಾಕಲ್ಲ ಅಂತ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳ ಬದಲಾವಣೆ ಅಥವಾ ಅವರ ಉಳಿವು, ಅವರ ಬದಲಾವಣೆ ಬಗ್ಗೆ ಮಾತಾಡೋದು. ಯಾಕೆಂದರೆ ನಾನು ಒಬ್ಬ ಸೀನಿಯರ್ ಕಾಂಗ್ರೆಸ್ಸಿಗನಾಗಿ ನಮ್ಗೆ ಆದೇಶ ಇದೆ, ಅದ್ರ ಬಗ್ಗೆ ಮಾತಾಡ್ಬೋದು ಅಂತ ನಾನು ಮಾತಾಡಲ್ಲ.